ನೋಡಿ, ಈಗ ನಾವು ಯಾಕೆ ಕಡ್ಡಾಯ ಮಾಡಿದ್ದೇವೆ ಈ ಸ್ವತ್ತನ್ನ ಅಂತ ಹೇಳಿದ್ರೆ, ಎಷ್ಟೋ ಜನ ಬರೀ ಫೇಕ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಮುನ್ಸಿಪಾಲಿಟಿಯಲ್ಲಿ ಖಾತಾ ತಗೊಂಡ್ ಬರ್ತಾರೆ ಅವರಿಗೆ ನಾವು ಯಾವುದೇ ಪ್ರಶ್ನೆ ಇಲ್ಲದೆ ಖಾತೆ ಮಾಡಿಕೊಡ್ತೇವೆ. ಆದ್ರೆ ಅದು ಖಾತೆ ಅವರ ರಿಜಿಸ್ಟರ್ ಅಲ್ಲಿ ಇರಬೇಕು. ಮುನ್ಸಿಪಾಲಿಟಿಯಲ್ಲಾಗ್ಲಿ ಗ್ರಾಮ ಪಂಚಾಯಿತಿಯಲ್ಲಾಗ್ಲಿ ಖಾತೆ ಇದ್ರೆ ಯಾವುದೇ ತೊಂದರೆ ಇಲ್ಲದೆ ಅವ್ರದ್ದು ರಿಜಿಸ್ಟ್ರೇಷನ್ ನಡೆಯುತ್ತೆ. ಯಾರಿಗೆ ತೊಂದರೆ ಆಗುತ್ತೆ? ಯಾರು ಖಾತೆನೇ ಮಾಡಿಸ್ಕೊಂಡಿಲ್ಲ ಅವರ ಸೈಟ್ಗೆ, ಅವ್ರಿಗಷ್ಟೇ ಇಲ್ಲಿ ತೊಂದರೆ ಆಗುತ್ತೆ. ಈಗ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ, ಹಾಗಾದ್ರೆ ಖಾತೆನೇ ಇಲ್ಲದೆ ಇರೋರಿಗೆ ನಾನು ರಿಜಿಸ್ಟ್ರೇಷನ್ ಮಾಡ್ಬೇಕಾ ಅನ್ನೋ ಪ್ರಶ್ನೆಗೆ ನೀವೇ ಉತ್ತರ ಹೇಳ್ಬೇಕು. ಅದು ಫ್ರಾಡ್ ಆಗೋದಿಲ್ವಾ? ಸೊ ನಾನು ಮಾಡ್ತಾ ಇರೋದು, ಯಾರು ಫ್ರಾಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಯಾರು ಡೂಪ್ಲಿಕೇಟ್ ಖಾತೆಗಳ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕ್ತಾ ಇದ್ದೇವೆ. ಯಾಕೆ ಅಂದ್ರೆ ಇದೆಲ್ಲ ಕೊನೆಗೆ ಹೊರೆ ಬೀಳೋದು ಅಮಾಯಕರ ಮೇಲೇನೆ ಬೀಳುತ್ತೆ. ಯಾರೋ ಒಬ್ರು ಅಮಾಯಕರು ಗೊತ್ತಿಲ್ಲದೆ ಈಗ ನನ್ನಂತವ್ರು ಯಾವುದೋ ಒಂದು ಪೇಪರ್ ಅಲ್ಲಿ ಖಾತೆ ಪ್ರಿಂಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀವಿ, ನೀವು ನನ್ನನ್ನ ನಂಬಿಟ್ಟು ಸೈಟ್ ಕೊಂಡ್ಕೊಳ್ತೀರಾ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಅದು ಖಾತೆನೇ ಆಗಿಲ್ಲ ಅಂತೇಳಿ ಅಂತ. ಅಥವಾ ಆಸೆ ಪಟ್ಟು ಏನೋ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಸಿಕ್ಕಾಕೊಂಡು ಕೊಂಡ್ಕೊಂಡ್ಬಿಟ್ಟು ನಾಳೆ ಅವ್ರಿಗೆ ಪಂಚಾಯತಿಗೆ ಹೋದ್ರೆ ಅವ್ರ ಖಾತೆ ಕೊಡೋದಿಲ್ಲ. ಸೊ ಈ ಫ್ರಾಡ್ ಮುಂದುವರಿಬೇಕಾಗಾದ್ರೆ, ಸೊ ನಾವು ಮಾಡ್ತಾ ಇರೋದು ಅಮಾಯಕರಿಗೆ ರಕ್ಷಣೆ ಸಿಗಬೇಕು. ಕೆಲವು ಕಡೆ ಏನಾಗಿದೆ, ಒಂದೇ ಸೈಟ್ ಅನ್ನ 2-3 ಮಾರಿದ್ದಾರೆ. ಸೊ ಅದನ್ನ ಫ್ರಾಡ್ ಅನ್ನ ತಡೆಗಟ್ಟಬೇಕು ಅನ್ನೋ ಕಾರಣದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಮುನ್ಸಿಪಾಲಿಟಿಯಲ್ಲಿ ಯಾರಿಗೆ ಖಾತಾ ಇದೆ ಅವ್ರಿಗೆ ನಾವು ಸಿಸ್ಟಮ್ ಅಲ್ಲೇ, ನೀವೇನ್ ನಮ್ಗೆ ಖಾತಾ ಸರ್ಟಿಫಿಕೇಟ್ ಕೊಡೋದೇ ಬೇಕಾಗಿಲ್ಲ. ನೀವು ಖಾತಾ ನಂಬರ್ ಕೊಟ್ರೆ ಸಾಕು, ನಾವು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಲಿಂಕ್ ಮಾಡಿದ್ದೇವೆ. ಅಲ್ಲಿ ಖಾತಾ ಇದ್ರೆ ನಿಮ್ಗೆ ಯಾವ್ದು ರಿಜಿಸ್ಟ್ರೇಷನ್ಗೆ ತೊಂದರೆ ಇಲ್ಲ. ಖಾತಾ ಇಲ್ಲದೆ ಇರೋದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ಅಷ್ಟನ್ನ ನಾವು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮತ್ತು ಅಮಾಯಕರಿಗೆ ವಂಚನೆ ಪ್ರಕರಣಗಳನ್ನ ಕಡಿವಾಣ ಹಾಕುವಂತ ಪ್ರಯತ್ನ ಇದರ ಮುಖಾಂತರ ಮಾಡ್ತಾ ಇದ್ದೇವೆ. ಇದರಿಂದ ಪಾರದರ್ಶಕತೆ ಬರುತ್ತೆ, ವಂಚನೆಗೆ ಕಡಿವಾಣ ಹಾಕದಂಗಾಗುತ್ತೆ ಮತ್ತು ಅಮಾಯಕರಿಗೆ ರಕ್ಷಣೆ ಸಿಗುತ್ತೆ. ನಾನು ಒಂದು ಪೇಪರ್ ಖಾತಾ ನಿಮ್ಗೆ ಕೊಟ್ಬಿಟ್ಟು ಒಂದ್ ಸೈಟ್ ನ ನಿಮಗೂ ಮಾರ್ಬೋದು, ಅದನ್ನೇ ತಗೊಂಡೋಗಿ ಅವ್ರಿಗೂ ಮಾರ್ಬೋದು. ಈಗ ಏನು ಗೊತ್ತಾಗೋದೇ ಇಲ್ಲ. ಈಗಾದ್ರೆ ನಾವು ಈಗ ಈ ಸ್ವತ್ತು ಕಂಪಲ್ಸರಿ ಮಾಡಿರೋದ್ರಿಂದ ಈ ತರ ಎಲ್ಲ ವಂಚನೆಗಳಿಗೂ ಕೂಡ ಆಟೋಮ್ಯಾಟಿಕಲಿ ಬ್ರೇಕ್ ಆಗುತ್ತೆ. ಸೊ ಅವರಿಗೆ ಮಾತ್ರ, ಯಾರ ಹತ್ರ ಖಾತಾ ಇಲ್ಲ ಅವರಿಗೆ ಮಾತ್ರ ತೊಂದರೆ ಆಗುತ್ತೆ. ಬಿಟ್ರೆ ಯಾರೇ ಆಗ್ಲಿ ಪಂಚಾಯತಿ ಮುನ್ಸಿಪಾಲಿಟಿಯಲ್ಲಿ ಖಾತಾ ಮಾಡಿಸ್ಕೊಂಡಿದ್ರೆ ಅವರಿಗೆ ಏನು ತೊಂದರೆ ಆಗದಾಗೆ ನಾವೆಲ್ಲ ಜವಾಬ್ದಾರಿ ತಗೊಳ್ತೇವೆ. ಮತ್ತು ಖಾತಾ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನ ದಯವಿಟ್ಟು ಕ್ಷಮಿಸಿ, ಅದು ಕಾನೂನು ಬಾಹಿರ, ಅದು ಅಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತ ಅಂದ್ರೆ ಕಷ್ಟ. ಅಷ್ಟಕ್ಕೂ ನಾವು ಎಲ್ಲ ಬರೀ ಪೇಪರ್ ಅಲ್ಲಿ ಒಂದು ಖಾತಾ ಪ್ರಿಂಟ್ ಮಾಡ್ಕೊಂಡು ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ, ಅದು ಮೂಲ ಖಾತಾ ಇದ್ರೆ ಮಾಡ್ಕೊಡ್ತೇನೆ. ಬಟ್ ಮೂಲ ಖಾತಾನ ಇಲ್ಲದೆ ಫ್ರಾಡ್ ಮಾಡ್ತಾ ಇರೋರಿಗೆ ಮಾಡ್ಕೊಡೋದು ಕಷ್ಟ. ಇಷ್ಟು ನಮ್ಮ ವಿಷಯ.